ಯಡಿಯೂರಪ್ಪ ಬಂದಿರಲ್ಲ, ಅವತ್ತು ಯಾಕೆ ಮಾಡಲಿಲ್ಲ? ಸಿದ್ದರಾಮಯ್ಯ ಬಂದನ, ಅವತ್ತು ಯಾಕೆ ಮಾಡಲಿಲ್ಲ? ಡಿ ಕೆ ಶಿವಕುಮಾರ್ಗೆ ಬೇಕಾಗಿತ್ತ ಈ ಜಮೀನು? ನಮ್ಮ ಕನಕಪುರ ತಾಲೂಕಿನಲ್ಲಿ 1 ಕುಂಟೆ ಜಮೀನು ಕಳಿಬೇಡಿ, ಚಿನ್ನದ ಜಮೀನು ಆಯ್ತದೆ ಅಂತ ಹೇಳಿದ್ದಾನೆ. ನಿಂದು ಮಾತ್ರ ಚಿನ್ನದ ಜಮೀನು, ನೀರಾವರಿ ಇಲ್ಲ, ದನ ಕರಿಗೆ ನೀರಿಲ್ಲ ಅಲ್ಲಿ. ಇದೇ ಡಿ ಕೆ ಶಿವಕುಮಾರ್ ಅಕ್ವೈರ್ ಆಗಲಿ ಬಿಡಲ್ಲ ಅಂತಾರಲ್ಲ, ಇದೇ ಡಿ ಕೆ ಶಿವಕುಮಾರ್ 2006 ನಮ್ಮ ಆಪೋಸಿಟಾಗಿ ಬಂದರು. ಯಾಕೆ ಅಕ್ವೈರ್ ಮಾಡ್ತೀರಾ ರೈತರ ಜಮೀನು? ಅವ್ರು ಬಡವರು, ಅವ್ರ ಜಮೀನಲ್ಲಿ ಕಿತ್ಕೊಂಡು ಏನ್ರಿ ಮಾಡ್ತೀರಿ ನೀವು? ಅವ್ರನ್ನ ಹಾಳು ಮಾಡ್ತಾ ಇದ್ದೀರಾ ಅಂತ ಇದೇ ಚೀಫ್ ಮಿನಿಸ್ಟರ್ ಆಗಲ್ಲ ಶಿವಕುಮಾರ್ ನಮ್ಮ ಆಪೋಸಿಟಾಗಿ ಬಂದು ಸಪೋರ್ಟ್ ಮಾಡಿದ್ರು. ಸ್ವಾಮಿ 2007 ಕೋಟಿ ಅಲ್ಲ, ನೀವು 5 ಕೋಟಿ 10 ಕೋಟಿ ಕೊಟ್ಟರು ನಮ್ಗೆ ದುಡ್ಡು ಬೇಡ. ನಮ್ಮ ಭೂಮಿ ನಮಗೆ ದಂಧೆ ಮಾಡ್ತಾರಲ್ಲ ಅವ್ರನ್ನ ಜೊತೆಗೆ ಹಾಕೊಂಡ್ರು. ಅವ್ರಿಗೇನು ಕಮಿಷನ್? ನಿಮ್ಗೆ 2 ಕೋಟಿ 7 ಲಕ್ಷ ಅಲ್ಲ, ನಾನು ನಿಮ್ಗೆ ಒಳಗೆ ಕೊಡ್ತೀನಿ. ನಮ್ಮ ರೈತರ ಮೇಲೆ ಯಾಕೆ ಇಷ್ಟು ದ್ವೇಷ ಅವನಿಗೆ? ನಮ್ಗೆ ಯಾಕೆ ಈ ನೋವು ಕೊಡ್ತಾ ಇರೋದು? ಇಲ್ಲಿ ಕೊಳತ್ಲಿರ್ತಾವ ಕುಂತ್ಕೊಂಡು ಹಗಲು ಬೆಳಗಾನ ನಿದ್ದೆ ಇಲ್ಲದೆ ಆಹಾರ ಇಲ್ಲದೆ ಮೇಲೆ ಜಿದ್ದಿಗೆ ಮಾಡ್ತಿದ್ದಾರೆ. ಟೌನ್ಶಿಪ್ ಮಾಡೇ ಮಾಡ್ತೀನಿ ಅಂತ ಕೆಲವರು ಹೇಳ್ತಾರೆ. ಅದೇ ಕಾರಣನ, ವಿರೋಧಿ ಕಾರಣನ, ಏನ್ ಕಾರಣ ಇರ್ಬೋದು? ಇದು ಡಿ ಕೆ ಮಾಡ್ತಾ ಇರೋದು ಎಚ್.ಕೆ. ಕುಮಾರಸ್ವಾಮಿ ಪಾರ್ಟಿಗೆ. ನಾವು ಜಿದ್ದು ಕುಮಾರಸ್ವಾಮಿ ತ ಹೋಗಿ ವಿಷಯ ಹೇಳಿ ಅವರು ಟೌನ್ಶಿಪ್ ಮಾಡ್ತೀನಿ ಅಂತ ಹೇಳಿ ನಮ್ಮನ್ನು ಕರೆಸಿದ್ರು. ನಾವು ಅವಾಗ ಹೋಗಿದ್ದೋ ಕೃಷ್ಣಕ್ಕೆ ಹೋಗಿ 25 ಜನನ ಕರೆಸಿದ್ರು. ಹೋಗಿದ್ದೋ ನಾವು. ಹೋಗಿದ್ದಾಗ ನಾವೆಲ್ಲ ಬೇಡ್ಕೊಂಡು, ಬ್ಯಾಡಿ ನಮಗೆ ಜಮೀನು, ನಮ್ಮ ಸ್ವಂತ ಜಮೀನು ನಮ್ಗೆ ಉಳ್ಕೊಳ್ಳಿ, ನಮ್ಮ ತಾತ ನಮ್ಮ ಮುತ್ತಾತನ ಕಾಲದ ಜಮೀನುಗಳು ಇವಾಗ ಕಳಿಯೋದು ಬ್ಯಾಡಿ ನಾವು ಅಂತ ನಾವು ಹೇಳ್ದೋ. ಬ್ಯಾಡಿ ನೋಡಿ ಯೋಚನೆ ಮಾಡಿ ನಿಮ್ಗೆ ಒಳ್ಳೆ ಉದ್ಯೋಗ ಆಯ್ತದೆ ಮಾಡ್ರಿ ಅಂತ ಕೇಳಿದ್ರು. ನಾವಿಲ್ಲ ಅಂತ ಖಂಡಿತವಾಗಿ ಹೇಳ್ದೋ. ಅವ್ರು ಕೇಳಿದ್ರು. ಆಮೇಲೆ ಯೋಚನೆ ಮಾಡಿ ಇನ್ನೂ ಒಂದು ಸತಿ ಕರಿತೀನಿ ಬನ್ನಿ ಅಂತ ತಿರ್ಗಾ ಹೇಳಿದ್ರು. 1 ತಿಂಗಳು ಬಿಟ್ಕೊಂಡು ತಿರ್ಗಾ ಕರೆಸಿದ್ರು. ಅವಾಗೂ ಹೋದೋ. ಅವತ್ತು ಇದೇ ಮಾತು ಹೇಳ್ದೋ. ಸರಿ, ರೈತರು ಅವತ್ತು ಅದೇ ಮಾತಾಡ್ತಾಯಿದ್ದೀರಿ, ಇವತ್ತು ಅದೇ ಮಾತಾಡ್ತಾಯಿದ್ದೀರಿ, ಬೇಡ ಬುಡಿಯಪ್ಪ, ಚೆನ್ನಾಗಿ ಬದುಕ್ರಪ್ಪ, ನೀವು ಚೆನ್ನಾಗಿರಿ, ನಿಮ್ಮ ಹತ್ರ ನಾವು ಇರ್ತೀವಿ ಅಂತ ಅವ್ರು ಹೇಳಿದ್ರು. ಅವರು ಅವತ್ತು ಕೈ ಬಿಟ್ರು. ಈ ಡಿ ಕೆ ಅವತ್ತಿಂದ ತಿರ್ಗಿ 2ನೇ ಸತಿ ಬಂದ್ರಲ್ಲ ಕುಮಾರಸ್ವಾಮಿ, ಅವ್ರು ಅವತ್ತು ಯಾಕೆ ಮಾಡಬಾರ್ದಾಗಿತ್ತು? ಅವತ್ತು ಹೇಳಿರೋ ಮತ್ತು ಅವ್ರು ಅದೇ ಇರ್ತಲ್ಲ, ಅವ್ರು ಮಾಡಲಿಲ್ಲ ಅಲ್ವಾ? ಯಡಿಯೂರಪ್ಪ ಬಂದಿರಲ್ಲ, ಅವತ್ತು ಯಾಕೆ ಮಾಡಲಿಲ್ಲ? ಸಿದ್ದರಾಮಯ್ಯ ಬಂದನ, ಅವತ್ತು ಯಾಕೆ ಮಾಡಲಿಲ್ಲ? ಡಿ ಕೆ ಶಿವಕುಮಾರ್ಗೆ ಬೇಕಾಗಿತ್ತ ಈ ಜಮೀನು? ಸಿದ್ದರಾಮಯ್ಯನ ಮಾಡ್ಬೋದಾಯ್ತಲ್ಲ. ಅದು ಕಾಂಗ್ರೆಸ್ ಸರ್ಕಾರ ಇರ್ತಾನೆ. ಸಿದ್ದರಾಮಯ್ಯನವ್ರು ಯಾವತ್ತು ಹೇಳಿದರು ನಾವು ಅಕ್ವೈರ್ ಮಾಡ್ತೀವಿ ಅಂತ? ಇವಾಗ ಈ ಭಯ ಕುಮಾರಸ್ವಾಮಿ ವಿರೋಧವಾಗಿ ಮಾತಾಡ್ತಾರೆ ಅಂತ ಹೇಳ್ತಾನೆಲ್ಲ. ಸಿದ್ದರಾಮಯ್ಯನೂ ಮಾಡ್ಬೋದಾಯ್ತಲ್ಲ. ನೀನು ಅಲ್ಲಿಗೆ ಸಿದ್ದರಾಮಯ್ಯನ ಈಟ ಮೀರಿದನು. ಅದಕ್ಕೆ ನಾವೆಲ್ಲ ಹಾಳಾಗಿ ಹೋಗ್ಬೇಕು, ಇವನು ಉದ್ಧಾರ ಆಗಿಬಿಡ್ಬೇಕು, ಪ್ರಪಂಚ ಇರಬಾರ್ದು ಡಿ ಕೆ ಸಾಹೇಬ್ರ ಹತ್ರ ಮಾಡಲಿ ಬಿಡಿ. ಕನಕಪುರ ತಾಲೂಕಿನಲ್ಲಿ ಅವರು ಹೇಳಿದ್ರಲ್ಲ, ನಮ್ಮ ಕನಕಪುರ ತಾಲೂಕಿನಲ್ಲಿ 1 ಕುಂಟೆ ಜಮೀನು ಕಳಿಬೇಡಿ, ಚಿನ್ನದ ಜಮೀನು ಆಯ್ತದೆ ಅಂತ ಹೇಳಿದ್ದಾನೆ. ನಿಂದು ಮಾತ್ರ ಚಿನ್ನದ ಜಮೀನು, ನೀರಾವರಿ ಇಲ್ಲ, ದನ ಕರಿಗೆ ನೀರಿಲ್ಲ ಅಲ್ಲಿ. ಕನಕಪುರ ಬಿಟ್ಟು ದೊಡ್ಡಹಳ್ಳಿ ಕಡೆ ಎಲ್ಲದ ನೀರು? ನಾನು 10 ವರ್ಷ ಇದಕ್ಕೆ ನಡೀತಾ ಇದ್ದೀನಿ ಮದಂಗಿರಿಗೆ. ಮಧ್ಯದಲ್ಲಿ ನೀರು ಕುಡಿಯೋಕ್ಕೆ ನೀರಿಲ್ಲ, ದನ ಕರಿಗೆ ನೀರಿಲ್ಲ. ಅಂಥದ್ದು ಸ್ಥಳದಲ್ಲಿ ಮಾಡು. ಇಲ್ಲೇನು ಯಾವತ್ತು ಎದೆ ಮೇಲೆ ನೀರು ಹರಿತಾ ಇದೆ, ಇದು ಮಾಡೋದೇನು? ಅದು ನೀನು ಮಾಡಲಿ ಬಿಡಿ ಆ ಕಡೆ. ಮತ್ತು ಬಡವ್ರ ಬಗ್ರು ಒಳ್ಳೆ ಉದ್ಯೋಗ ಮಾಡಲಿ. ಅಲ್ಲಿ ಮೇಕೆದಾಟ ಹತ್ರ ಅದೇ ನೀರು ತಂದು ಕೊಡಲಿ ಅವ್ರಿಗೆ. ಅವರು ಇದಕ್ಕಿಂತ ಜೋರ ಬೆಳೀತಾರೆ, ಅನುಕೂಲವಾಗ್ತದೆ. ಅಲ್ಲಿಗೆ ನೀವು ಹೆಂಗೋ ಟ್ರೈನ್ ಮಾಡಿಸ್ತೀನಿ, ರೈಲ್ವೆ ಇದು ಮಾಡಿಸ್ತೀನಿ ಅದು ಮಾಡಿಸ್ರಿ, 2 ಗಂಟೆ ನಮಗೂ ಉದ್ಯೋಗ ಆಯ್ತದೆ. ಅಲ್ಲೇ ಟೌನ್ಶಿಪ್ ಮಾಡಿರಿ. ಇದರಲ್ಲಿ ದೊಡ್ಡ ಇಲಾಜ್ಗೆ ಇದೇ ಮಾಡಬೇಕು ಅನ್ನೋದೇನಿಲ್ಲ, ಅಷ್ಟೇ. ಮೇಡಮ್ನವರೇ, ನಾನು ರಾಮಚಂದ್ರಕ್ಕೆ ಕಂಚಕನಹಳ್ಳಿ ಬೈರಮಂಗಲ ಭೂ ಹಿತರಕ್ಷಣಾ ಸಂಘ ಡೈರೆಕ್ಟ್ರು ನಾನು. ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ, ನಾನು ರಾಜಕಾರಣಿನೂ ಹೌದು, ಬಿಸ್ನೆಸ್ ಮೆನ್ ಕೂಡ ಹೌದು ಅಂತ. ಈಗ ರೈತರ ವಿಚಾರದಲ್ಲಿ ಈಗ ಕೃಷಿ ಭೂಮಿ ನೀವು ಬೇಕು ಅಂತ ಕೇಳ್ತಿದ್ದೀರಾ, ಇಲ್ಲಿ ಪಕ್ಕಾ ಬಿಸ್ನೆಸ್ ಮೆನ್ ಥರನೇ ನಡ್ಕೊಳ್ತಾ ಇದ್ದಾರಾ? ಇವರು ನೀವು ಹೇಳ್ದಂಗೆ ಪಕ್ಕಾ ಬಿಸ್ನೆಸ್ ಮ್ಯಾನ್ ಥರನೇ. ಇದು ಚೀಫ್ ಮಿನಿಸ್ಟರ್ ಥರ ಯಾವುದೇ ಕಾರಣಕ್ಕೂ ನಡ್ಕೋತಾ ಇಲ್ಲ. ಇವರು ಬಿಸ್ನೆಸ್ ಥರನೇ ನಡ್ಕೋತಾವ್ರೆ. ನಾನು ಒಂದು ಎಕ್ಸಾಂಪಲ್ ಹೇಳ್ತೀನಿ. ಇವರು ಹೇಳಿದ್ರಲ್ಲ, 2007ರಲ್ಲಿ ಕುಮಾರಸ್ವಾಮಿ ಟೌನ್ಶಿಪ್ಪು 5 ಟೌನ್ಶಿಪ್ಪು ಅಂತ ತಂದರು. ಇದು ಬಿಡದಿ ಟೌನ್ಶಿಪ್ಪು 1 ಅಂತ ಮಾಡಿದ್ರು. ನಾವು ಆವಾಗ ಇದು ಬಂಜರು ಭೂಮಿ, ಈ ಥರ ನೀರಾವರಿ ಇರಲಿಲ್ಲ, ಏನಿರಲಿಲ್ಲ, ಫಲವತ್ತೇ ಇರಲಿಲ್ಲ. ಒಂದು 30% ಅಷ್ಟೇ ಇದ್ದುದೆಲ್ಲ ಬಡಭೂಮಿನೇ. ಆ ಕಾರಣಕ್ಕೆ ಮಾಡ್ತೀವಿ ಆ ಕಾರಣಕ್ಕೆ ಮಾಡ್ತೀವಿ ಅಂದರು. ಅದನ್ನು ಅವಾಗ ಅವ್ರು ಎಷ್ಟು ಫಿಕ್ಸ್ ಮಾಡಿದ್ರು ಗೊತ್ತಾ? 30 ಲಕ್ಷ ಫಿಕ್ಸ್ ಮಾಡಿದರು. ಆವಾಗ 1 ಎಕರೆ 1 ಲಕ್ಷ ಆಯಿತು. ಅವಾಗ ಏನೋ ಮಾಡಿಬಿಟ್ಟಿದ್ರೆ ಇರ್ರಿ
ಅವಾಗ ಏನೋ ಮಾಡಿಬಿಟ್ಟಿದ್ರೆ ರೈತರು ಕುಬೇರರು. ಆದರೂ ನಾವು ಜನಗಳು ನಾನು ಮುಂದಿನ ಫ್ಯೂಚರ್ ಮಕ್ಕಳು ಮೊಮ್ಮಕ್ಕಳು ಮರಿ ಮಕ್ಕಳು ಇದನ್ನ ಕಳ್ಕೊಂಡು ಏನೋ ತಿನ್ಕೊಂಡು ಉಣ್ಕೊಂಡು ಹೊಂಟೋಗ್ಬಿಟ್ಟು ಏನಾಗ್ಬಿಡೋದು ಅಂದ್ಬಿಟ್ಟು ರೈತರೆಲ್ಲ ಹೋಗಿ ನಾವು ಮನವಿ ಕೇಳ್ಕೊಂಡು, ಅವಾಗ ಚೀಫ್ ಮಿನಿಸ್ಟ್ರು ಆಗಿದ್ದರು ಕೃಷ್ಣ ಅಂತ ಅವರು ಇದರಲ್ಲಿದ್ದು, ಹೋಗಿ ಕೇಳ್ಕೊಂಡಾಗ ಅವರು ನಮಗೆ 3 ಸಲ ಮೀಟಿಂಗ್ ಯೋಚನೆ ಮಾಡಿ ಯೋಚನೆ ಬೇಡ ಏನು ಬೇಡ ಸರ್, ನಮಗೆ ಅಕ್ವೈರ್ ಬೇಡ, ನಮಗೆ ಅರ್ಧ ಎಕರೆ 1 ಎಕರೆ 2 ಎಕರೆಗೆ ಮಾಡಿಕೊಂಡಿರೋ 10 ಎಕರೆ 20 ಎಕರೆ ಯಾರೂ ಮಾಡಿಕೊಳ್ಳಿಲ್ಲ, ನಮ್ಗೆ ಅಕ್ವೈರ್ ಬೇಡ ಅಂದಾಗ ಅವರು ಇವ್ರಂಗೆ ಎತ್ತರಿಸಲ್ಲ, ನಾವು ಯಾವನ ಇಷ್ಟು ಉದ್ಗಾಡಿದ್ರು ಹೋದರೆ ಚೀಫ್ ಮಿನಿಸ್ಟರ್ ಹೋಗ್ಬೋದಾಗಿತ್ತು. ಆ ಥರ ಮನ್ಸ ಕುಮಾರಸ್ವಾಮಿ. ಅವಾಗ ಬೇಡ ಬಿಟ್ಬಿಡಿ, ನಿಮ್ಮ ಮನವಿಗೆ ನಾವು ಕೊಡ್ತೀವಿ, ಬೇಡ ಬಿಟ್ಬಿಡಿ, ಮಾಡೋದು ಬೇಡ ಬಿಟ್ಬಿಡಿ ಅಂದರು. ಅವರು ಆಗ್ಬಿಟ್ರು. ತಿರ್ಗಾ 2012ರಲ್ಲಿ ಚೀಫ್ ಮಿನಿಸ್ಟರ್ ಅವಾಗೂ ಇಲ್ಲ, 2018ರಲ್ಲಿ ಕಾಂಗ್ರೆಸ್ ಮತ್ತು JDS ಮರ್ಜಾದ್ರು ಆದರೂ ಅವಾಗ ಎತ್ತಲಿಲ್ಲ. ಈಗ ಇವರು ಕಾಂಗ್ರೆಸ್ ಸರ್ಕಾರ ಬಂದಮೇಲೆ ಇದೇ DK ಶಿವಕುಮಾರ್ ಅಕ್ವೈರ್ ಆಗಲಿ ಬಿಡಲ್ಲ ಅಂತವ್ರಲ್ಲ, ಇದೇ DK ಶಿವಕುಮಾರ್ 2006-2007ರಲ್ಲಿ ನಮ್ಮ ಆಪೋಸಿಟಾಗಿ ಬಂದರು. ಯಾಕೆ ಅಕ್ವೈರ್ ಮಾಡ್ತೀರ ರೈತರ ಜಮೀನು? ಅವ್ರು ಬಡವರು, ಅವ್ರ ಜಮೀನಲ್ಲಿ ಕಿತ್ಕೊಂಡು ಏನ್ರಿ ಮಾಡ್ತೀರಿ ನೀವು? ಅವ್ರನ್ನ ಹಾಳು ಮಾಡ್ತಾ ಇದ್ದೀರಾ ಅಂತ ಇದೇ DC ಚೀಫ್ ಮಿನಿಸ್ಟರ್ ಆಗಲ್ಲ ಶಿವಕುಮಾರು ನಮ್ಮ ಆಪೋಸಿಟಾಗಿ ಬಂದು ಸಪೋರ್ಟ್ ಮಾಡಿದ್ರು. ಆ ಸಪೋರ್ಟ ಇವಾಗ ನೀವು ಯಾಕೆ ನೀವು ಅಕ್ವೈರ್ ಹಾಕಿ ಮಾಡೋಕ್ಕೆ ಯಾಕೆ ಹೋಗ್ತಾ ಇದ್ದೀರಿ? ನೀವು ಅವತ್ತು ಮಾಡಿದ್ರಲ್ಲ, ನಮ್ಗೆ ಸಪೋರ್ಟ್ ಮಾಡಿದ್ರಲ್ಲ, ಅದೇ ಥರ ನೀವು ಯಾಕೆ ಅಕ್ವೈರ್ ಮಾಡೋಕೆ ಹೋಗ್ತಿದ್ದೀರಿ? ಇವಾಗ ಅದೇ ಜಮೀನು ಏನಾಗದೆ ಅಂದರೆ, ಇದು ಕಡೆ ಸುವರ್ಣಮುಖಿ, ಇದು ಕಡೆ ಅರ್ಕಾವತಿ, ವಿಶ್ವಾವತಿ, ಇದು ಕಡೆ ಅರ್ಕಾವತಿ, ಏನು 95% ನೀರಾವರಿ. 10 ವೀಣ ಮುಂಚೆಗೆ ಇದು ಬೋರ್ವೆಲ್ ಎಷ್ಟು ಬೀಳ್ತದೆ ಗೊತ್ತಾ? 100ರಿಂದ 150 ಅಡಿ. ನಾನು 3 ಬೋರವೆ ಎಲ್ಲ 200 ಅಡಿ ಒಳಗೆ 10 HP ಮೋಟ್ರ್ ಹಾಕಿದ್ದೀವಿ. ಚಾನಲ್ ಬಂದಂಗೆ ಬರ್ತದೆ ನೀರು. ಆ ನೀರಾವರಿ ಆ ನೀರಾವರಿ ಜಮೀನ ಅಕ್ವೈರ್ ಮಾಡ್ತೀನಿ ಅಂದರೆ ಏನು ಅರ್ಥ? ನೀನು ಬಂಜ್ ಭೂಮಿ ಆದರೆ ಅಕ್ವೈರ್ ಮಾಡು, ಸಂತೋಷ ಕಣಯ್ಯ. ನೀನು ನೀರಾವರಿ ಜಮೀನು ಅಕ್ವೈರ್ ಮಾಡ್ತೀನಿ ನೀನು ಯಾವ್ಕೇನು ಪಾಸಿಬಲ್ ಇಟ್ಟು ಹೆಂಗೆ ಸಾಧ್ಯ? ಮಾಡೋದು ಬೇಡ ಸ್ವಾಮಿ ಅಂತ ನಾವು ಅಲ್ಲಿಗೆ 458 ದಿನ ಆಯಿತು. ನಾವು ಅವರು ಪ್ರಿಲಿಮಿನರಿ ನೋಟಿಸ್ ಏನು ಮಾಡಿದ್ರು, 13/12/2025ರಲ್ಲಿ ಅಕ್ವೈರಿಗೆ ನೋಟಿಸ್ ಇದು ಮಾಡಿದ್ರು. ಯಾರೂ ತಗೊಳ್ಳಿಲ್ಲ. ಪೇಪರ್ ಬೀದಿಗೆ ಹಾಕೊಂಡೋಗ್ಬಿಟ್ರು. ರೈತರುಗಳಿಗೆ ಮನೆ ಕೊಡಲಿಲ್ಲ, ನ್ಯೂಸ್ ಪೇಪರ ಬೀದಿಗೆ ಹಾಕೋಗ್ಬಿಟ್ರು. ನಾವು ಅವತ್ತಿಂದ ಎಚ್ಚೆತ್ಕೊಂಡು ಯಾಕೋ ಇವರು ನಮ್ಮನ್ನ ಯಾರನ್ನೂ ಹೇಳಿವಲ್ಲ, ಈ ಥರ ಪ್ಲ್ಯಾನ್ ಮಾಡ್ತಾ ಇದ್ದಾರಲ್ಲ ಅಂತ ಯೋಚನೆ ಮಾಡಿ ಜನಗಳು ಸ್ವಲ್ಪ ಅವತ್ತಿಂದ ಸ್ಟಾರ್ಟ್ ಮಾಡಿದ್ರು ಹಗಲರಾತ್ರಿ ಧರಣಿ. ಅಲ್ಲಿಗೆ 458 ದಿನ ಆಯಿತು. ಎಷ್ಟು ಧರಣಿ ಮಾಡಿದ್ದೇವೋ, ರೋಡ್ ತಡೆ ಮಾಡಿದ್ದೀವಿ, ಡಿಸಿಗೆ ಮನವಿ ಕೊಟ್ಟಿದ್ದೀವಿ, ಡಿಸಿಗೆ 2 ಸಲ ಕೊಟ್ಟಿದ್ದೀವೋ. ಡಿಸಿಗೆ ಮನವಿ ಕೊಟ್ಟಾಗ ಹೋದ್ರೆ ಏನಾದ್ರು ಗೊತ್ತಾ? ಅವ್ರು ಅಕ್ವೈರ್ ಬೇಡ ಅನ್ನೋರು ಒಂದು 20%ಅನ್ನು ಕರ್ಕೊಂಡು ಸುಸ್ವಾಗತ ಮಾಡೋರು. ಅದೇ ನಾವು 4,005 ಜನ ಹೋದರೆ 144 ಸೆಕ್ಷನ್ ಜಾರಿ ಮೇಲೆ ಕೇಸು. ಎಷ್ಟು ಕೇಸವ ಮೇಡಮ್ನವರೇ? ಆಮೇಲೆ ಮೊನ್ನೆ ಒಂದು 20 ದಿನದಲ್ಲಿ ಈಗ ಎಷ್ಟು ಕೇಸವ? ಒಂದು 25 ದಿನದಲ್ಲಿ ನಾನು ಓದ್ಬಾನೋ 20 ದಿನದಲ್ಲಿ DC ಸಾಹೇಬ್ರಕ್ಕೆ ಗ್ಲೋಬಲ್ ಕಾಲೇಜ್ ಇದೆ ಅವ್ರದ್ದು, ಅಲ್ಲಿಗೆ ಕರೆಸಿದ್ರು. ಹೋದರೆ ಅವರು ವಿಶ್ವಾಸಲೇ ಮಾತಾಡಿದ್ರು, ಸ್ವಾಮಿ ನಮಗೆ ಎಲ್ಲಿ ಇಡೀ ಏಷ್ಯಾದಲ್ಲಿ ಯಾರೂ ಕೊಡಲಿಲ್ಲ ಅಂತೆ ಪೇಮೆಂಟ್ ಕೊಡ್ತಾಯಿದ್ದೀವಿ ನಿನಗೆ, ಅಂತೆ ದುಡ್ಡು ಕೊಡ್ತಾರೆ. 2,7,00,000 2,50,00,000 ಯಾರು ಕೊಟ್ಟವ್ರು ತೋರಿಸ್ರಿ ಅಂದರು. ಸ್ವಾಮಿ 2,007 ಕೋಟಿ ಅಲ್ಲ, ನೀವು 5 ಕೋಟಿ 10 ಕೋಟಿ ಕೊಟ್ಟರು ನಮಗೆ ದುಡ್ಡು ಬೇಡ. ನಮ್ಮ ಭೂಮಿ ನಮ್ಮ ಹಕ್ಕು. ನಮ್ಮದು ತಾತ ಮುತ್ತಾತ ಮರಿ ತಾತರಿಂದ ಬಂದಿರೋದು ಅರ್ಧ ಎಕರೆ 10 ಗುಂಟೆ 2 ಎಕರೆಗೆ ಮಾಡ್ಕೊ ಬಂದಿರೋ ಸ್ವಾಮಿ. ನಮ್ಮದು 1000 ಎಕರೆ 100 ಎಕರೆ 50 ಎಕರೆ 10 ಎಕರೆ ಜಮೀನಿರೋರು ಯಾರೂ ಇಲ್ಲ. 80% 90% ನಡೀರಿ. ಯಾರೋ ಒಂದು 10% 20 ಎಕರೆ 30 ಎಕರೆ 40 ಎಕರೆ ಮಾಡಿಕೊಂಡಿರೋರು ಅವರು ಕುಣಿತಾವ್ರೆ. ಯಾಕಂದರೆ 30 ಎಕರೆ ಬಂದರೆ 6 ಎಕರೆ ಒರಿಜಿನಲ್ ಬರ್ತದೆ. ಒಳ್ಳೆ ಮಾಡಿ ಕಟ್ಕೊಬಿಟ್ಟು ಯಾರು ರೈತರನ್ನ ಹಾಳಾಗಿ ಹೋಗ್ಲಿ, ನಾವು ಸುಪ್ಪತ್ತಿಗೆ ನೀರನ್ನಂತ ಅವ್ರು ಯೋಚನೆ ಮಾಡ್ತಾವ್ರೆ. ಈ ಬಡ ರೈತರನ್ನ ಯಾಕೆ ಅವ್ರ ರಕ್ತ ಹಿಡೀರಿ, ಅವ್ರ ದಿವ್ಯ ಮೇಲೆ ಯಾಕೆ ಕೂತ್ಕೋತೀರಿ ಸ್ವಾಮಿ? ಬೇಡ ಅಂದ್ಬಿಟ್ಟು ಬಂದು ಆಯಿತು, ಅಧಿಕಾರಿಗಳು ಕಳಿಸ್ತೀನಿ ಅಂದರು. ಸ್ವಾಮಿ ಅಧಿಕಾರಿಗಳು ಸರ್ಕಾರ ಏನಿದೆ ಅದು ಹೇಳ್ತಾರೆ, ಅಧಿಕಾರಿಗಳು ಬೇಡ. ಅಧಿಕಾರಿಗಳ ಜೊತೆ ನೀವು ಬಂದು ನೋಡಿ, ಗ್ರೌಂಡ್ ರಿಪೋರ್ಟ್ ತಗೊಳ್ಳಿ. ಗ್ರೌಂಡ್ ರಿಪೋರ್ಟ್ ತಗೊಂಡು ವಾಸ್ತು ನೋಡಿ. ನಿಮಗೆ ಅಕ್ವೈರ್ ಮಾಡಬೇಕು ಅನ್ನಿಸ್ತಿದ್ರೆ ಮಾಡಿಬಿಡಿ, ನಾವು ಒಪ್ಪಿಗೆ ಕೊಟ್ಕೋತೀವಿ. ಯೋಚನೆ ಮಾಡಿ ಅಂತಂದು ಆಯ್ತು ಬರ್ತೀನಿ ಅಂದರು. ಮಾರನೆಗೆ ಇನ್ನೇನು 3 ದಿನದಲ್ಲಿ ಚೀಫ್ ಮಿನಿಸ್ಟರ್ ಮಾರನೆಗೆ ಯಾರೋ ಹೋಗಿದ್ರಲ್ಲ ಬೇನಾಮಿ ರೈತರುಗಳು, ಅದೇ ಒಂದು 10% 20% ಇರೋರು, 20 ಎಕರೆ 30 ಎಕರೆ ನಾನು ಮಾಡಿಕೊಂಡಿರು. ನಾಳೆ ಅಕ್ವೈರ್ ಮಾಡಿಬಿಡ್ತೀನಿ, ನಿಮ್ಗೆ ತಲೆ ಕೆಡ್ಸ್ಕೊಬೇಡ್ರಿ, ಒಂದು 3 ಊರು ಅಕ್ವೈರ್ ಮಾಡ್ತೀನಿ. 3 ಊರು ಯಾವುದಾತ ಅಕ್ವೈರ್ ಗೊತ್ತಾ? ಅವರ ಹ್ಯಾಂಡ್ ಓವರ್ನಲ್ಲಿರೋರು, ಅವ್ರ ಜೊತೆಲಿರೋರು ಇದು ಮಾರಕ್ ರೆಡಿಯರು, ಡೆವಲಪಿಂಗು, ರಿಯಲ್ ಎಸ್ಟೇಟು ಬಂಡಾಯದ್ದು, ರಿಯಲ್ ಎಸ್ಟೇಟ್ ದಂಧೆ ಮಾಡ್ತಾರಲ್ಲ ಅವ್ರನ್ನ ಜೊತೆಗೆ ಹಾಕ್ಕೊಂಡ್ರು. ಅವ್ರಿಗೇನು ಕಮಿಷನ್? ನಿಮಗೆ 2,07,00,000 ಅಲ್ಲ, ನಾನು ನಿಮ್ಗೆ ಒಳಗೆ ಕೊಡ್ತೀನಿ. ನೀವು ನಿಮ್ಗೆ ಲಿಂಕ್ ಅವರಲ್ಲ, ಆ ಲಿಂಕ್ ಸೆಳೀರಿ,
ಅದು ಸೆಳೆದ್ಬಿಟ್ಟು ಬರ್ರಿ ನೀವು ಅಂತ ಅವ್ರಿಗೆ ಎತ್ಕಡಿ ಮಾಡಿದ್ರು. ಎಷ್ಟು ಒಂದು 20% ಜನ. ಆ ಜನ ಇವಾಗ ಆ ಜನ ಯಾರು ಜಾಸ್ತಿ ಅವರೋ ಅವ್ರಿಗೆ 3 ಊರು ಅಕ್ವೈರ್ ಇದು ಮಾಡಕ್ಕೆ ಮಾರ. ಯಾವುದು? ಕೆಂಪನಪಾಳ್ಯ, ಮಂಡ್ಲಹಳ್ಳಿ, ಇಲ್ಲಿ ಒಡೆರಹಳ್ಳಿ, ಆರೋಹಳ್ಳಿ ತಾಲೂಕು ಒಡೆರಹಳ್ಳಿ. ಇನ್ಯಾವ ಜನನೂ ಲಿಂಕ್ ಇಲ್ಲ. ಇನ್ನು ಬೇರೆ ಜನಗಳ ಹತ್ರ ಬಂದಾಗ ಅದೇನು ಅಂತ ವಾತಾವರಣ ಗೊತ್ತಾಯ್ತದೆ ಅವ್ರಿಗೆ. ಇದು ಮಾಡ್ತಾವ್ರೆ, ನಮ್ಮ ಸಖತ್ ತೊಂದರೆ ಕೊಡ್ತಾವ್ರೆ ಮೇಡಮ್ ಅವರೇ, ವಿಪರೀತ ತೊಂದರೆ ಕೊಡ್ತಾವ್ರೆ, ಕಣ್ಣಲ್ಲಿ ನೀರು ಸುರಿಸ್ತಾವ್ರೆ, ಆ ಥರ ಮಾಡ್ತಾವ್ರೆ. ಏನು ಮಾಡೋದು ಮೇಡಮ್, ನೀವೇ ಯೋಚನೆ ಮಾಡಿ. ಶಿವಕುಮಾರು ಆದಷ್ಟು ಸ್ಕೂಲು ಬಂಗ್ಲೆ ಎಲ್ಲ ಮಾಡ್ಕೊಂಬಿಟ್ಟವ್ರಿ. ನಮ್ಮ ರೈತರ ಮೇಲೆ ಯಾಕೆ ಇಷ್ಟು ದ್ವೇಷ ವೈನ್ಗೆ? ನಿಮ್ಮ ತಾಲ್ಲೂಕಿನಲ್ಲಾದರೆ ಯಾರು ಮಾರಬೇಡಿ, ಎಲ್ಲ ಚಿನ್ನದ ಬೆಲೆ ಆಯ್ತದೆ, ಮಾರ್ಕೊಳ್ರಿ ಅಂತ ಕನಕಪುರ ತಾಲ್ಲೂಕಿನವ್ರಿಗೆ ಹೇಳ್ಕೊತಾವ್ರೆ. ನಾವು ರಾಮನಗರ ತಾಲ್ಲೂಕಿನವ್ರು ನಾವೇನು ಮಾಡಿದ್ದೋ? ನಿಮ್ಗೆ ಓಟ್ ಹಾಕಿದ್ದೆ ತಪ್ಪ? ಅದಕ್ಕೆ ನೀವು ಹೇಳ್ತಾ ಇರೋದಾ? ಈಗ ನಮ್ಮ ರಾಮನಗರ ತಾಲ್ಲೂಕು ಜನ ಬೇಡದಿದ್ದ ಮೇಲೆ ನೀವು ಅಕ್ವೈರ್ ಬಿಟ್ಬಿಡಿ, ನಿಮ್ಮ ತಾಲ್ಲೂಕಿನಲ್ಲಿ ಮಾಡ್ಕೊಳ್ಳಿ. ನಮಗೆ ಯಾಕೆ ಈ ನೋವು ಕೊಡ್ತಾ ಇರೋದು? ಇಲ್ಲಿ ಕೊಳತ್ಲೆ ಕುಂತ್ಕೊಂಡು ಹಗಲು ಬೆಳಗಾನ ನಿದ್ದೆ ಇಲ್ಲದೆ ಆಹಾರ ಇಲ್ಲದೆ ಹೆಣ್ರು ಮಕ್ಕಳು ನೋಡಿದೆ, ದನ ಕರ ನೋಡಿದೆ, ನಾವು ಇಲ್ಲಿ ಬೀಳೋ ಅಂಥ ಗಾಚಾರ ಏನು? ನಿಮ್ಗೆ ಯಾಕೆ ರೀ ಓಟ್ ಹಾಕೋ ತಪ್ಪು ಈ ನೋವು ಕೊಡ್ತೀರಿ? ಸ್ವಾಮಿ ನೀವು ಬಿಟ್ಬಿಡಿ ಈ ಜಾಗನ, ಎಲ್ಲನ ಗೋರಿ ಗುಡ್ಡೆ ಹಾಕ್ಕೊಂಡು ಏನೋ ಮಾಡ್ಕೊಳ್ರಿ, ನಮಗೆ ನೋವು ಕೊಡಬೇಡ್ರಿ, ಬಿಟ್ಬಿಡಿ ಅಂತ ನಮ್ಮ ಮಾತು ಇಷ್ಟು ಹೇಳ್ತೀವಿ. ಈಗ ನಾವು ಎಲ್ಲ ಪ್ರತಿಯೊಂದು ಬೆಳಿತೀವಿ, ಹಾಲಿಂದ ಪ್ರತಿಯೊಂದು ಕಳಿಸ್ತಾ. ನಾನೇ ಬಿ ಹೊಸೂರಿಗೆ ಅಧ್ಯಕ್ಷ ಹಾಲಿನ ಡೈರಿ. ಈಗ ನಾವೇನು ಮಾಡ್ತಾಯಿದ್ದೀವಿ, ಇಷ್ಟು ಹಾಲು ಕಳಿಸ್ತಾ ಇದ್ದೀವಿ. ಕೆಲವರು ಹೇಳ್ತಾರೆ ಈ ಹಾಲು ವಿಷ ಆಗ್ಬಿಟ್ಟದೆ, ಅದಕ್ಕೆ ನಾವು ಮಾಡ್ತಾಯಿದ್ದೀವಿ ಅಂತ ಹೇಳ್ತಾರೆ. ಹೇಳ ಅವರು ಕನಕಪುರ ತಾಲೂಕಂತ 106 ಹಳ್ಳಿಗೆ ಈ ನೀರೇ ಹೋಯ್ತಾರೆ. ಅವರು ರೇಷ್ಮೆ ಬೆಳೀತಾರೆ, ಹಾಲು ಬೆಳೀತಾರೆ, ರೇಷ್ಮೆ ಬೆಳೀತಾರೆ, ಹಾಲು ಬೆಳೀತಾರೆ, ಕಬ್ಬು ಬೆಳೀತಾರೆ, ಎಲ್ಲ ಬೆಳೀತಾರೆ, ಎಲ್ಲ ಉಂಟಾವ್ರೆ. 30-40 ವರ್ಷದಿಂದ ಏನಿಲ್ಲ, ಇದು ಏನೂ ಇಲ್ಲ. ಈಗ ಯಾಕೆ ಬಂತು ಇದು ಅಕ್ವೈರು ದಿಸೆಗೆ ಎಡೆಗೆ? ಅದನ್ನ ಬಿಟ್ಬಿಟ್ಟು ನಮ್ಮ ರೈತರಿಗೆ ಯಾವ ಕೆಲಸನೂ ಬರೋಲ್ಲ. ಇದೊಂದು ಹೈನುಗಾರಿಕೆ, ಒಂದು ರೇಷ್ಮೆ, ಒಂದು ಹಸು ಹೆಂಗೆ ಹಸ್ಕೊಂಡು ಮೇಯಿಸೋದು, ಕಟ್ಟಾಕೊಳ್ಳೋದು, ಆಮೇಲೆ ಜಮೀನಿಲ್ಲ ಅಂತ ಒಂದು ತಟ್ಕೊಂಡೆ ಬೇರೆ ಇದೆ. ನಮ್ಮ ಈಗ ನನ್ನೊಂದು 12 ಎಕರೆ ಇದೆ, ನನ್ನಲ್ಲೂ ಸಿಮ್ ಮಾಡಿಕೊಂಡು ಕಾಲ ಕಳ್ಕೊಂಡು ಹುಲ್ಲು ಹಾಕ್ಕೊಂಡು ಹೋಯ್ತಾವ್ರೆ. ಈಗ ಯಾರು ನಮ್ಗೆ ಅವ್ರು ಕೆಲಸ ಕೊಡ್ತಾರೆ? ಅವ್ರಿಗೆ ನಮ್ಗೆ ಯಾರು ಕೆಲಸ ಕೊಡ್ತಾರೆ? ಇನ್ನು ನಾವು ವಯಸ್ಸಾದವ್ರಿಗೆ ನಾವು ಇಷ್ಟು ಹೇಳಿ ಇಷ್ಟ ನಾವು ಮುಗಿಸ್ತೀವಿ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.